ನಮಸ್ಕಾರ ನ್ಯೂಸ್ 3ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಭಾರಿ ಅವಘಡದಿಂದ ಪಾರಾಗಿದ್ದಾರೆ ಸುತ್ತೂರು ಶ್ರೀಗಳು. ಕುಸ್ತಿ ಪಂದ್ಯಾವಳಿಯಲ್ಲಿ ನಡೆದಿದೆ ಭಾರಿ ಅವಘಡ. ಸುತ್ತೂರು ಜಾತ್ರೆಯ ಕುಸ್ತಿ ಪಂದ್ಯಾವಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರಿ ಅವಘಡ ನಡೆದಿದೆ. ಸುತ್ತೂರು ಜಾತ್ರೆಯ ಕುಸ್ತಿ ಪಂದ್ಯಾವಳಿಯಲ್ಲಿ ಅವಘಡ ನಡೆದಿರುವಂತದ್ದು. ಇದರಿಂದ ಸುತ್ತೂರು ಶ್ರೀಗಳು ಪಾರಾಗಿದ್ದಾರೆ. ಬಲೂನು ಹಾರಿ ಬಿಡುವ ಮೂಲಕ ಪಂದ್ಯವನ್ನ ಉದ್ಘಾಟನೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಹಾರಿ ಬಿಡುವ ಮುನ್ನವೇ ಸ್ಫೋಟಗೊಂಡಿದೆ ಬಲೂನ್ಗಳು. ಕೂದಲಳ್ಳಿಯಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ ಸುತ್ತೂರು ಶ್ರೀಗಳು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಬಲೂನ್ಗಳು ಬ್ಲಾಸ್ಟ್ ಆಗಿದೆ ಅಂತ. ಅದೇ ಜಾಗದಲ್ಲಿ ಸುತ್ತೂರು ಶ್ರೀಗಳು ಸೇರಿದಂತೆ ಸಾಕಷ್ಟು ಜನ ನಿಂತಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ನೋಡ್ತಾ ಇದ್ದೀವಿ ಸುತ್ತೂರು ಶ್ರೀಗಳು ಆ ಕುಸ್ತಿ ಪಂದ್ಯಾವಳಿಯನ್ನ ಉದ್ಘಾಟನೆ ಮಾಡುವುದಕ್ಕೂ ಮುನ್ನ ಅಲ್ಲಿ ಬಲೂನ್ ಗಳನ್ನ ಹಾರಿ ಬಿಡಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಬಲೂನ್ ಅನ್ನ ಹಾರಿ ಬಿಡುವ ಮುನ್ನವೇ ಬಲೂನ್ಗಳು ಸ್ಫೋಟಗೊಂಡಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿದ್ದಂತ ಎಲ್ಲಾ ಬಲೂನ್ಗಳು ಕೂಡ ಒಮ್ಮೆಲೆ ಬ್ಲಾಸ್ಟ್ ಆಗಿದೆ ಅಂತ. ಅಲ್ಲಿ ಸುತ್ತೂರು ಶ್ರೀಗಳ ಜೊತೆಗೆ ಸಾಕಷ್ಟು ಜನ ನಿಂತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ಸದ್ಯ ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ಸುತ್ತೂರು ಶ್ರೀಗಳು ಕೂಡ ಅಲ್ಲೇ ಇದ್ದಾರೆ. ಆ ಸ್ಫೋಟ ಆಗ್ತಿದ್ದ ಹಾಗೆ ಪ್ರತಿಯೊಬ್ಬರು ಕೂಡ ತಲೆ ಬಗ್ಗಿಸ್ಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಸ್ಫೋಟಕ್ಕೆ ಏನ್ ಕಾರಣ ಅನ್ನೋದು ತಿಳಿದು ಬರಬೇಕಾಗಿದೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಪ್ರತ್ಯಕ್ಷದರ್ಶಿ ಸಿದ್ದು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದು ಅವರೇ, ಹೇಗಾಯ್ತಿದು ಅಂತ? ಸಿದ್ದು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಯಮಾಡಿ ಬಲೂನುಗಳ ಸ್ಫೋಟದಿಂದ ಅನಾನುಕೂಲ ಆಗಿರೋರು ಇದೇ ಆವರಣದಲ್ಲಿರುವ JSS ಆಸ್ಪತ್ರೆಗೆ ಹೋಗಿ ಬರಬೇಕಾಗಿ ವಿನಂತಿ. ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಪ್ರತ್ಯಕ್ಷದರ್ಶಿ ಆಗಿರುವಂತಹ ಸಿದ್ದು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಿದ್ದು ಅವರೇ, ಹೇಗಾಯ್ತು ಈ ಘಟನೆ? ಸಿದ್ದು ಅವರೇ, ಹೇಗಾಯ್ತು ಈ ಘಟನೆ ಅಂತ? ಸಿದ್ದು ಅವರೇ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ. ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಒಂದ್ ಕಡೆ ಬಲೂನ್ ಅನ್ನ ಹಾರಿ ಬಿಡೋದಕ್ಕೂ ಮುಂಚೆನೆ ಯಾವ ರೀತಿಯಾಗಿ ಸ್ಫೋಟಗೊಂಡಿದೆ ಅಂತ. ಸುತ್ತೂರು ಶ್ರೀಗಳಿದ್ದಾರೆ, ಅದರ ಅವರ ಜೊತೆಗೆ ಸಾಕಷ್ಟು ಜನ ನಿಂತಿರುವಂತದ್ದು. ಇನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ಒಬ್ಬರಿಗೆ ಚರ್ಮ ಕೂಡ ಕಿತ್ಕೊಂಡು ಹೋಗಿದೆ, ಮುಖದ ಭಾಗದಲ್ಲಿದ್ದಂತ ಚರ್ಮ. ಈ ಒಂದು ಸ್ಫೋಟದಿಂದ ಈ ರೀತಿಯಾಗಿ ಆಗಿದೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಹೇಗಾಯ್ತು ಈ ಘಟನೆ, ಏನ್ ಕಾರಣ ಅಂತ?
ಪೃಥ್ವಿರಾಜ್, ಈ ಕ್ಷಣದವರೆಗೂ ಸಹ ಬಲೂನ್ ಯಾಕಾಗಿ ಸ್ಫೋಟಗೊಂಡು ಮತ್ತು ಆ ಘಟನೆ ಹೇಗಾಯ್ತು ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆ ಇತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕುಸ್ತಿ ಪಂದ್ಯಾವಳಿಗೆ ಸುತ್ತೂರು ಶ್ರೀಗಳು ಚಾಲನೆಯನ್ನ ನೀಡಬೇಕಾಗಿತ್ತು. ಸಾಕಷ್ಟು ಜನ ಅಲ್ಲಿದ್ದಂತ ಗಣ್ಯರು ಮತ್ತು ಸುತ್ತೂರು ಶ್ರೀಗಳು ವೇದಿಕೆಯಿಂದ ಮುಂಭಾಗ ಬಂದು ಕುಸ್ತಿಯ ಮಟ್ಟಿಯಲ್ಲಿ ನಿಂತ್ಕೊಂಡು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ರು. ಆ ಕುಸ್ತಿ ಮಟ್ಟಿಗೆ ಸಾಂಪ್ರದಾಯಿಕವಾಗಿ ಒಂದು ಪೂಜೆಯನ್ನ ನೆರವೇರಿಸಲಾಗುತ್ತೆ. ಹೂವು, ಹಣ್ಣು ಹಾಗೂ ಗಂಧದ ಕಡ್ಡಿಯನ್ನ ಇಟ್ಟು ಪೂಜೆಯನ್ನ ನೆರವೇರಿಸಿ ಆ ಗಂಧದ ಕಡ್ಡಿಯ ಹೊಗೆ ಮೇಲಕ್ಕೆ ಆರ್ತಾ ಇತ್ತು. ಅದು ನೈಟ್ರೋಜನ್ ಬಲೂನ್ಗಳಾಗಿರೋದ್ರಿಂದ ಬಹುಶಃ ಆ ಕಿಡಿ ತಗುಲಿರುವ ಒಂದು ಸಾಧ್ಯತೆಯನ್ನ ಈಗ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಆದ್ರೆ ನಿಜಕ್ಕೂ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಕ್ಷಣಾರ್ಧದಲ್ಲಿ ಎಲ್ಲವೂ ಸಹ ಬಂದು ವಾಪಸ್ ಹೊಟ್ಟೋಯ್ತು. ಹೀಗಾಗಿ ಅಲ್ಲಿರುವಂತ ಜನರು ಸಹ ಆತಂಕ ಈಡಾದ್ರು. ಎಲ್ಲಕ್ಕಿಂತ ಪ್ರಮುಖವಾಗಿ ಸುತ್ತೂರು ಶ್ರೀಗಳು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ನಿಂತಿದ್ರಿಂದ ಅವ್ರಿಗೂ ಸಹ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳಾಯ್ತು. ಇಡೀ ಬಲೂನ್ ಸ್ಫೋಟಗೊಂಡಿದ್ರಿಂದ ಆ ಜಾಗ ಒಂದು ರೀತಿಯಲ್ಲಿ ಆತಂಕ ಮತ್ತು ಬಿಗುವಿನ ವಾತಾವರಣವೂ ಸಹ ನಿರ್ಮಾಣವಾಗೋಯಿತು. ತಕ್ಷಣ ಅಲ್ಲಿದ್ದಂತ ಎಲ್ಲ ಸ್ಥಳೀಯರು ಹಾಗೂ ಮಠದ ಸಿಬ್ಬಂದಿಗಳು ಶ್ರೀಗಳನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ಕೆ ಮುಂದಾದ್ರು. ಆ ಶ್ರೀಗಳ ಹಿಂದೆ ನಿಂತಿದ್ದಂತ ಶಿವಕುಮಾರ್ ಎಂಬುವರಿಗೆ ಏನು ಬಲಗಡೆಗೆ ಸಂಪೂರ್ಣವಾಗಿ ಮತ್ತು ಎಡಗಡೆಗೆ ಸುಟ್ಟ ಗಾಯಗಳಾಗಿದೆ. ಅವರ ಜೊತೆಯಲ್ಲಿದ್ದ ಇನ್ನೊಬ್ಬರಿಗೂ ಸಹ ಗಾಯ ಆಗಿದೆ. ಒಟ್ಟು 3 ಜನರಿಗೆ ಗಾಯಗಳಾಗಿದೆ. ಆದ್ರೆ ಶ್ರೀಗಳು ಒಂದು ದೊಡ್ಡ ಅವಘಡದಿಂದಲೇ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಪೃಥ್ವಿರಾಜ್, ಏನಾದ್ರೂ ಮಾತಾಡಿದ್ರ ಈ ಒಂದು ಘಟನೆ ಆದ್ಮೇಲೆ? ಯಾಕೆಂದ್ರೆ ಅಲ್ಲಿ ಮೇನ್ ಇದ್ದಿದ್ದು ಅಂದ್ರೆ ಆ ಒಂದು ಬಲೂನ್ ಎಲ್ಲ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಇದ್ದಿದ್ದು ಶ್ರೀಗಳಿಗೆ ಏನು ಆಗಿಲ್ವಾ? ಪೃಥ್ವಿರಾಜ್, ಅದೇ ಶ್ರೀಗಳೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು. ಎಲ್ಲಕ್ಕಿಂತ ಪ್ರಮುಖವಾಗಿ ಅಲ್ಲಿ ಸುಮಾರು ಒಂದು 15ರಿಂದ 20 ಜನ ನಿಂತಿದ್ರು. ಅವರೆಲ್ಲರೂ ತಲೆ ಮೇಲೆ ಬಲೂನ್ಗಳು ಹಾರಾಟ ಆಗ್ತಾ ಇತ್ತು. ಕುಸ್ತಿ ಉದ್ಘಾಟನೆ ಆದ ನಂತರ ಬಲೂನ್ ಗಳನ್ನ ಹಾರಿ ಬಿಡುವಂತ ಕಾರ್ಯಕ್ರಮವೂ ಸಹ ಇತ್ತು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅದು ಇನ್ನೇನು ಆ ಕಾರ್ಯಕ್ರಮ ಆರಂಭವಾಗುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಆ ನೈಟ್ರೋಜನ್ ಬಲೂನ್ಗಳೆಲ್ಲವೂ ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಂಡು ಸ್ಫೋಟಗೊಳ್ತವೆ. ಸ್ಫೋಟಗೊಂಡಾಗ ಭಾರಿ ಪ್ರಮಾಣದ ಬೆಂಕಿಯೂ ಸಹ ಅಲ್ಲಿ ಹೊರಗಡೆ ಬರುತ್ತೆ. ಆ ಬೆಂಕಿಯ ಪರಿಣಾಮವಾಗಿ 3 ಜನರಿಗೆ ಸುಟ್ಟ ಗಾಯಗಳಾಗಿದೆ. ಆದ್ರೆ ಶ್ರೀಗಳು ಅಲ್ಲಿದ್ದಂತ ಇದರಲ್ಲಿ ಅದೃಷ್ಟ ರೀತಿಯಲ್ಲಿ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಶ್ರೀಗಳಿಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತ ಗಾಯಗಳಾಗಿಲ್ಲ. ಕೇವಲ ಕಣ್ಣಿನ ಭಾಗದಲ್ಲಿ ಅಥವಾ ಏನು ಕೆನ್ನೆಯ ಭಾಗದಲ್ಲಿ ಸ್ವಲ್ಪ ಸುಟ್ಟ ಗಾಯಗಳಾಗಿದೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ತಕ್ಷಣ ಅಲ್ಲಿದ್ದಂತ ಎಲ್ಲ ಸಾರ್ವಜನಿಕರು ಶ್ರೀಗಳನ್ನ ಮಠದತ್ತ ಕರ್ಕೊಂಡು ಹೋದ್ರು. ಸದ್ಯಕ್ಕೆ ಶ್ರೀಗಳು ಸುತ್ತೂರಿನ ಗದ್ದಿಗೆ ಮಠದಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಅವರನ್ನ ನೋಡೋದಕ್ಕೆ ಯಾರನ್ನೂ ಸಹ ಒಳಗಡೆ ಬಿಡ್ತಾ ಇಲ್ಲ ಮತ್ತು ವೈದ್ಯರನ್ನ ಕರೆಸುವ ಪ್ರಯತ್ನಗಳು ಸಹ ನಡೆದಿದೆ. ಅಲ್ಲೇ ಮಠದಲ್ಲಿ ಈಗ ಮತ್ತು ಜಾತ್ರಾ ಸಂದರ್ಭದಲ್ಲಿ ಇದ್ದಂತ ವೈದ್ಯರು ಅವರನ್ನ ಸ್ಥಳೀಯವಾಗಿ ಪ್ರಥಮ ಹಂತದ ಚಿಕಿತ್ಸೆಯನ್ನು ಸಹ ಕೊಡ್ತಾ ಇದ್ದಾರೆ. ಇನ್ನು 3 ಏನು ಗಂಭೀರವಾಗಿ ಗಾಯಗಳಾಗಿತ್ತು ಅವರನ್ನು ಸಹ ಆಸ್ಪತ್ರೆಗೆ ಸೇರಿಸುವಂತ ಕಾರ್ಯಗಳು ನಡೀತಾ ಇದೆ. ಸದ್ಯಕ್ಕೆ ಒಂದು ಹಂತದಲ್ಲಿ ಕುಸ್ತಿಯ ಮೈದಾನ ಸುತ್ತ ಒಂದಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಶ್ರೀಗಳಿಗೆ ಏನಾಗಿದೆ ಅನ್ನೋ ಒಂದು ಆತಂಕವೂ ಸಹ ಇಲ್ಲಿ ಎದುರಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಮಾಧ್ಯಮಗಳಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗಿ ಶ್ರೀಗಳ ದರ್ಶನ ಭಾಗ್ಯ ಸಿಗ್ತಾ ಇಲ್ಲ. ಸದ್ಯಕ್ಕೆ ಶ್ರೀಗಳನ್ನ ಸುತ್ತೂರು ಮಠದ ಗದ್ದುಗೆ ಮಠದ ಅವರ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಬಿಟ್ಟಿದ್ದಾರೆ. ವೈದ್ಯರು ಸಹ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನೋ ಬಗ್ಗೆಯೂ ಸಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೃಥ್ವಿರಾಜ್, ಈ ಒಂದು ಸಂದರ್ಭದಲ್ಲಿ ಬಲೂನ್ ಎಲ್ಲ ಸ್ಫೋಟ ಆಯ್ತಲ್ಲ, ಆ ಬಲೂನ್ ಎಲ್ಲ ಮಾಡ್ದಂತವ್ರನ್ನ ಏನಾದ್ರೂ ವಿಚಾರಣೆ ಮಾಡ್ತಿದಾರ? ಆ ಸ್ಥಳದಲ್ಲಿ ಇನ್ನೇನು ಜಾತ್ರೆ ನಡೀತಾ ಇದೆ ಅಂದ್ರೆ ಅಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡ್ಲಾಗಿರುತ್ತೆ. ಖಂಡಿತ ಪೃಥ್ವಿರಾಜ್, ಆದ್ರೆ ಇದು ಸದ್ಯಕ್ಕೆ ಶ್ರೀಗಳಿಗೆ ಏನಾಗಿದೆ ಮತ್ತು ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡೋದು ಅವರ ಪ್ರಮುಖ ಉದ್ದೇಶವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಪ್ರವೃತ್ತರಾಗಿ ಎಲ್ಲರೂ ಸಹ ಶ್ರೀಗಳಿಗೆ ಚಿಕಿತ್ಸೆ ಕೊಡೋದು ಮತ್ತು ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡೋ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಶ್ರೀಗಳಿಗೆ ಏನಾಯ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಶ್ರೀಗಳು ಅಲ್ಲಿದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಹೆಚ್ಚಿನ ಗಾಯಗಳಾಗಿದೆ ಅನ್ನೋ ಬಗ್ಗೆಯೂ ಸಹ ಮಾಹಿತಿ ಮೊದಲು ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ ಬಲೂನ್ ಮಾರಾಟ ಮಾಡಿದವರು ಅಥವಾ ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿ ಮತ್ತು ಬಲೂನ್ ಯಾಕೆ ಬ್ಲಾಸ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ನಿಖರವಾದಂತಹ ಮಾಹಿತಿಗಳು ಸಿಗ್ತಾ ಇಲ್ಲ. ನಮಗೆ ತಿಳಿದಿರುವಂತೆ ಅವೆಲ್ಲವೂ ಸಹ ನೈಟ್ರೋಜನ್ ಬಲೂನ್ಗಳು. ಅದಕ್ಕೆ ಗಾಳಿ ತುಂಬಿಸುವಾಗ ಒಂದಷ್ಟು ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಗಂಧದ ಕಡ್ಡಿಯ ಒಂದು ಬೆಂಕಿ ತಗುಲಿರ್ಬೋದು ಅಥವಾ ಬಿಸಿಲಿನ ಶಾಖಕ್ಕೆ ಅದು ಬ್ಲಾಸ್ಟ್ ಆಗಿರ್ಬೋದು. ಒಂದಕ್ಕೊಂದು ಬ್ಲಾಸ್ಟ್ ಆದಾಗ ಬೆಂಕಿಯ ಪ್ರಮಾಣವೂ ಸಹ ಹೆಚ್ಚಾಗಿರುವಂತ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಚಿಕಿತ್ಸೆಯನ್ನ ಕೊಡಬೇಕು. ಮೊದಲು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅಲ್ಲಿ ಏನಾಯ್ತು ಅನ್ನೋದ್ರ ಮಾಹಿತಿಯನ್ನ ಕಲೆ ಹಾಕೋಣ. ಆ ನಂತರ ಘಟನೆಗೆ ನಿಖರವಾದಂತ ಕಾರಣವನ್ನ ತಿಳಿಸೋಣ ಅನ್ನೋ ನಿಟ್ಟಿನಲ್ಲಿ ಪುಟ್ಟಪ್ಪ, ಯಾವುದೇ ಬಲೂನ್ ಅನ್ನ ಹಾರಿ ಬಿಡುವಂತ ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿ ಒಂದ್ ಸ್ವಲ್ಪ ಎತ್ತರ ಹಾರಿಸ್ಬಿಟ್ಟು ಬಲೂನ್ ಅನ್ನ ನಂತರ ಹಾರಿ ಬಿಡ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಕೆಳಗೆ ಇಟ್ಕೊಂಡ್ಬಿಟ್ಟು ನಂತರ ಹಾರಿ ಬಿಡುವಂತ ಪ್ರಯತ್ನವನ್ನ ಮಾಡಿರೋದು ನೋಡಿದ್ರೆ ಅಲ್ಲಿ ಆ ಒಂದು ಕಾರ್ಯಕ್ರಮದ ಆಯೋಜಕರ ತಪ್ಪೇ ಇಲ್ಲಿ ಎತ್ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತ ಪೃಥ್ವಿರಾಜ್, ಅಂತದ್ದೇ ಒಂದು ಬೇಜವಾಬ್ದಾರಿತನವೂ ಇಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಕುಸ್ತಿ ಮಟ್ಟಿ ಅಲ್ಲಿ ಸಂಪೂರ್ಣವಾಗಿ ಮುಂಭಾಗದಲ್ಲಿ ನಿಂತಿರುತ್ತೆ.
ಕುಸ್ತಿ ಮಟ್ಟಿಯ ಕೆಳಗಡೆನೆ ಸುಮಾರು 50ರಿಂದ 100 ಬಲೂನ್ಗಳನ್ನ ಕಟ್ಟಿ ಹಿಡಿದುಕೊಂಡಿರ್ತಾರೆ. ಅವರ ತಲೆ ಮೇಲೆಯೇ ಬಲೂನ್ಗಳು ಓಡಾಡ್ತಾ ಇರ್ತದೆ. ಇವೆಲ್ಲವನ್ನು ನೋಡಿದ್ರೆ ಒಂದು ವ್ಯವಸ್ಥಿತವಾಗಿ ಅಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ಲಿಲ್ಲ, ಅದಕ್ಕಾಗಿ ಈ ಅವಘಡ ಸಂಭವಿಸಿರ್ಬೋದು ಅನ್ನೋ ಒಂದು ಶಂಕೆಯನ್ನು ಸಹ ವ್ಯಕ್ತಪಡಿಸಲಾಗ್ತದೆ. ಆದ್ರೆ ಬಲೂನ್ ಸ್ಫೋಟಗೊಳ್ಳೋದಕ್ಕೆ ನಿಖರವಾದಂತ ಕಾರಣ ಏನು ಮತ್ತು ಇದರಿಂದ ಘಟನೆಯಿಂದ ಶ್ರೀಗಳಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿ ಸಿಕ್ಕದಲ್ಲೇ ಇರೋದು ಒಂದು ರೀತಿಯ ಆತಂಕವನ್ನ ಸೃಷ್ಟಿ ಮಾಡಿದೆ. ಆ ಬೇಜವಾಬ್ದಾರಿತನ ಮೆರೆದಂತ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನು ಸಹ ಏನು ಪೊಲೀಸರು ವಿಚಾರಣೆ ನಡೆಸಬಹುದು, ಅವರನ್ನ ವಶಕ್ಕೆ ತೆಗೆದುಕೊಳ್ಬಹುದು, ಅಥವಾ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಅವರನ್ನ ಪರಿಶೀಲನೆಯೂ ಸಹ ಮಾಡಬಹುದು. ಮತ್ತು ಬಲೂನ್ಗಳನ್ನ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಆ ಬಲೂನ್ಗಳಲ್ಲಿ ಬೇರೆ ಏನಾದ್ರೂ ಕೆಮಿಕಲ್ ಮಿಕ್ಸ್ ಆಗಿತ್ತಾ, ಸ್ಫೋಟಗೊಳ್ಳುವುದಕ್ಕೆ ಕಾರಣವೇನು, ಇವೆಲ್ಲವೂ ಸಹ ಪೊಲೀಸರ ತನಿಖೆ ಅಥವಾ ಮಠದ ಸಿಬ್ಬಂದಿಗಳ ಅಧಿಕೃತ ಹೇಳಿಕೆಯಿಂದಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಪೃಥ್ವಿರಾಜ್. ಎಸ್ ಪುಟ್ಟಪ್ಪ, ಹಾಗೆ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸ್ವಲ್ಪ 4-5 ಜನಕ್ಕೆ ಮುಖದ ಭಾಗದಲ್ಲಿ ಡ್ಯಾಮೇಜ್ ಆಗಿರೋದನ್ನ ಕೂಡ ನೋಡ್ತಿದ್ವಿ. ಅವರೆಲ್ಲ ಯಾರು ಅಂತ ಅಂದ್ರೆ ಮಠದ ಸಿಬ್ಬಂದಿಗಳ ಅಥವಾ ಆ ಒಂದು ಕುಸ್ತಿ ಪಂದ್ಯ ಇದ್ದಂತ ಹಿನ್ನೆಲೆ ಆ ಕುಸ್ತಿಪಟುಗಳೆಲ್ಲರೂ ಕೂಡ ಅಲ್ಲಿ ನಿಂತಿದ್ದಂತದ ಅಂತ? ಪೃಥ್ವಿರಾಜ್, ಕುಸ್ತಿಪಟುಗಳು ಸಹ ಇದ್ರು, ಜೊತೆಗೆ ಮಠದ ಸಿಬ್ಬಂದಿಗಳು ಮತ್ತು ಬೇರೆ ಬೇರೆ ಊರಿನಿಂದ ಕುಸ್ತಿಯನ್ನ ಆಡಿಸೋಕೆ ತಮ್ಮ ಕುಸ್ತಿಪಟುಗಳನ್ನ ಕರೆದುಕೊಂಡು ಬಂದಿದ್ದಂತ ಕುಸ್ತಿಯ ಪೈಲ್ವಾನರು ಸಹ ಆ ಒಂದು ಸ್ಥಳದಲ್ಲಿ ಇದ್ರು ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾರೊಬ್ಬರ ಹೆಸರು ಮತ್ತು ಮಾಹಿತಿಗಳು ಲಭ್ಯವಾಗ್ತಲ್ಲ, ಆದ್ರೆ ಶಿವಕುಮಾರ್ ಅನ್ನೋ ಒಬ್ಬ ಆ ವ್ಯಕ್ತಿಗೆ ಮುಖದಲ್ಲಿ ಅತ್ಯಂತ ಸುಟ್ಟ ಗಾಯಗಳಾಗಿರೋದು ನಾವು ಚಿತ್ರಗಳಲ್ಲೂ ಸಹ ನೋಡ್ಬೋದು. ಯಾಕೆಂದ್ರೆ ಬಲೂನ್ ಸಂಪೂರ್ಣವಾಗಿ ಅವರ ತಲೆಯ ಮೇಲ್ಭಾಗದಲ್ಲೇ ಬ್ಲಾಸ್ಟ್ ಆಗುತ್ತೆ. ಆಗ ಅವರಿಗೆ ಬೆಂಕಿಯ ಪ್ರಮಾಣ ಜೋರಾಗಿ ಸುಟ್ಟದ್ರಿಂದ ಅವರ ಮುಖಭಾಗದಲ್ಲಿ ಸುಟ್ಟ ಗಾಯಗಳಾಗಿರೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಶ್ರೀಗಳು ಇಂಥದ್ದೊಂದು ದೊಡ್ಡ ಅವಘಡದಿಂದ ಪಾರಾಗಿರೋದೇ ಎಲ್ಲರಿಗೂ ಅಚ್ಚರಿ ತಂದಿದೆ. ಯಾಕೆಂದ್ರೆ ಸಂಪೂರ್ಣವಾಗಿ ಶ್ರೀಗಳ ತಲೆ ಮೇಲೆ ಸುಮಾರು 50ರಿಂದ 100 ಬಲೂನ್ಗಳು ಹಾರಾಟ ಆಗ್ತಾ ಇದ್ದು, ಸ್ಫೋಟವಾದಂತಹ ಸಂದರ್ಭದಲ್ಲಿ ಶ್ರೀಗಳೇನಾದ್ರೂ ತಲೆಯನ್ನ ಬಗ್ಗಿಸದೇ ಇದ್ದಿದ್ರೆ ನಿಜಕ್ಕೂ ಸಹ ಅವ್ರಿಗೂ ಸಹ ದೊಡ್ಡ ಮಟ್ಟದ ಗಾಯಗಳಾಗ್ತಾ ಇತ್ತು. ಆಗ ಪರಿಸ್ಥಿತಿ ನಿಜಕ್ಕೂ ಸಹ ಒಂದು ಹಂತದಲ್ಲಿ ವಿಕೋಪಕ್ಕೆ ಹೋಗ್ತಾ ಇತ್ತು ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಶ್ರೀಗಳು ಆರಾಮಾಗಿದ್ದಾರೆ, ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ಮಾತ್ರ ಮಠದವರು ಹೇಳ್ತಾ ಇದ್ರೆ. ಸದ್ಯಕ್ಕೆ ಸುತ್ತೂರು ಗದ್ದುಗೆ ಮಠದಲ್ಲಿ ಎಲ್ಲರೂ ಸಹ ಕಾಯ್ತಾ ಅವರ ನಿರೀಕ್ಷೆ. ಈಗ ಏನ ಕುಸ್ತಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಲಾಗಿತ್ತು, ಅದಕ್ಕೂ ಮುಂಚೆನೆ ಈ ರೀತಿಯಾಗಿ ಆಯ್ತಲ್ಲ, ಕುಸ್ತಿ ಪಂದ್ಯಾವಳಿಗಳು ನಡೀತಾ ಇದಾವ ಅಥವಾ ಸ್ಟಾಪ್ ಆಗಿದೆಯಾ ಈಗ? ಪೃಥ್ವಿರಾಜ್, ಕಾರ್ಯಕ್ರಮದ ಆರಂಭದಲ್ಲೇ ಈ ರೀತಿ ಆದ್ರಿಂದ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಅವರೆಲ್ಲರೂ ಸಹ ಆಸ್ಪತ್ರೆಗೆ ತೆರಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಈಗ ಆಗಿದ್ರಿಂದ ಕುಸ್ತಿ ಪಂದ್ಯಗಳು ಯಾವುದೂ ಸಹ ಆರಂಭವಾಗಿಲ್ಲ. ಎಲ್ಲರೂ ಸಹ ಶ್ರೀಗಳಿಗೆ ಏನಾಯ್ತು ಮತ್ತು ಗಾಯಗೊಂಡವರಿಗೆ ಏನಾಯ್ತು, ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರಾ ಇಲ್ವಾ, ಇವುಗಳ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈವರೆಗೂ ಸಹ ಯಾವುದೇ ಕುಸ್ತಿ ಪಂದ್ಯಗಳು ಆರಂಭವಾಗಿಲ್ಲ ಮತ್ತು ಅಲ್ಲಿದ್ದಂತ ಕುಸ್ತಿ ಪಟುಗಳು ಸಹ ಮಟ್ಟಿಗೆ ಇಳಿದು ಕುಸ್ತಿ ಆಡುವಂತ ಮನಸ್ಥಿತಿಯಲ್ಲೂ ಸಹ ಇಲ್ಲಿ ಯಾರು ಇಲ್ಲ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ನೋಡ್ತಾ ಇದೀವಿ ಯಾವ ರೀತಿಯಾದಂತಹ ಅವಘಡ ಸಂಭವಿಸಿದೆ ಅಂತ. ಅದೃಷ್ಟವಶಾತ್ ಸ್ವಲ್ಪದ್ರಲ್ಲೇ ಅಂದ್ರೆ ಅಲ್ಲಿ ಇದ್ದಂತವ್ರಿಗೆಲ್ಲರಿಗೂ ಕೂಡ ಮುಖದ ಭಾಗಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗಬೇಕಾಗಿತ್ತು, ಕೆಲವರಿಗೆ ಮಾತ್ರ ಆಗಿದೆ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಂಥವ್ರು ಅಂದ್ರೆ ಸುತ್ತೂರು ಶ್ರೀಗಳು. ಆದ್ರೆ ಆ ಒಂದು ಪಂದ್ಯದ ಆಯೋಜನೆ ಮಾಡೋದಕ್ಕೂ ಮುನ್ನ ಆ ಬಲೂನ್ಗಳನ್ನ ಏನ್ ಮೇಲ್ಗಡೆ ಹಾರಿ ಬಿಡೋದಕ್ಕೆ ಏನ್ ಚಾಲನೆ ನೀಡೋದಕ್ಕೋಸ್ಕರ ಅಲ್ಲಿ ಆಯೋಜನೆ ಮಾಡಲಾಗಿತ್ತು, ಅವರ ಒಂದು ನಿರ್ಲಕ್ಷ್ಯ, ಅಜಾಗರೂಕತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕೆಂದ್ರೆ ಯಾವುದೇ ಒಂದು ಪಂದ್ಯವನ್ನ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಬಲೂನ್ ಅನ್ನ ಮೇಲ್ಗಡೆ ಬಿಟ್ಟು ಹಾರಿ ಬಿಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಎತ್ತರದಲ್ಲೇ ಹಾರಿಸ್ತಾ ಇರ್ತಾರೆ ಬಲೂನ್ ಅನ್ನ. ಆದ್ರೆ ಇಲ್ಲಿ ಅದ್ಯಾವುದನ್ನೂ ಕೂಡ ಮಾಡಿಲ್ಲ, ಕಂಪ್ಲೀಟ್ ಆಗಿ ಕೆಳಗಡೆನೆ ಇರುತ್ತೆ ಆ ಬಲೂನ್ಗಳೆಲ್ಲ, ನೈಟ್ರೋಜನ್ ತುಂಬಿರುವಂತಹ ಬಲೂನ್ಗಳು. ಇನ್ನು ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಆ ದೃಶ್ಯದಲ್ಲಿ, ಎಡಭಾಗದ ದೃಶ್ಯಗಳಲ್ಲಿ ಸುತ್ತೂರು ಶ್ರೀಗಳ ಮುಂಭಾಗದಲ್ಲಿ ಆ ಗಂಧದ ಕಡ್ಡಿಗಳನ್ನ ಕೂಡ ಹಚ್ಚಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಗಂಧದ ಕಿಡಿ ಅಂದ್ರೆ ಆ ಊದ್ಗಡ್ಡಿಯ ಕಿಡಿ ಅದಕ್ಕೆ ತಾಕಿರಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಅಲ್ಲಿರುವಂತವ್ರು ಹೇಳುವ ಪ್ರಕಾರ ಆ ಊದ್ಗಡ್ಡಿಯ ಇದರಿಂದಲೇ ಆ ಒಂದು ಬಲೂನ್ಗಳು ಸ್ಫೋಟ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಬಟ್ ಅದೃಷ್ಟವಶಾತ್ ಯಾರಿಗೂ ಕೂಡ ಆ ರೀತಿಯಾದಂತ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿಲ್ಲ. ಇಲ್ಲಿ ಪ್ರಮುಖವಾಗಿ ಕುಸ್ತಿ ಪಂದ್ಯಾವಳಿಗಳು ನಡೆಯುವಂತಹ ಸಂದರ್ಭದಲ್ಲಿ ಅದಕ್ಕೆ ಚಾಲನೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಸದ್ಯ ಸುತ್ತೂರು ಶ್ರೀಗಳು ಸೇಫ್ ಆಗಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯ ಯಾವ ರೀತಿಯಾಗಿ ಆಗಿದೆ ಅಂತ. ನಿಜಕ್ಕೂ ಒಂದ್ ರೀತಿಯಾಗಿ ಶಾಕ್ ಆಗುತ್ತೆ, ಏನಾಯ್ತಪ್ಪ ಈ ರೀತಿಯಾಗಿ ಬ್ಲಾಸ್ಟ್ ಆಗ್ತಿದೆಯಲ್ಲ, ಒಂದ್ ರೀತಿಯಾದಂತ ಬಾಂಬ್ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದೆಯಲ್ಲ ಅಂತ ನೀವು ಕೂಡ ಅನ್ಕೊಳ್ತಿರ್ಬೋದು. ಅಲ್ಲಿ ನೂರಾರು ಬಲೂನ್ಗಳು, ನೈಟ್ರೋಜನ್ ತುಂಬಿರುವಂತಹ ಬಲೂನ್ಗಳನ್ನ ಮೇಲುಗಡೆ ಹಾರಿಬಿಡುವಂತಹ ಯತ್ನವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ.
ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಜಯರಾಮ್ ಅವರಿದ್ದಾರೆ, FSL ತಜ್ಞರು. ನಮಸ್ಕಾರ ಜಯರಾಮ್ ಅವರೇ, ಹೇಗಾಗುತ್ತೆ ಈ ಘಟನೆ ಅಂತ? ಯಾಕೆಂದ್ರೆ ಆ ಬಲೂನ್ ಅನ್ನ ಹಾರಿ ಬಿಡೋದಕ್ಕೂ ಮುನ್ನನೇ ಬ್ಲಾಸ್ಟ್ ಆಗಿದಾವೆ. ಅದು ಏನ್ ನೋಡಿ, ಸಿಲಿಂಡರ್ ವೀಕ್ ಆಗಿರ್ಬಹುದು. ಸಿಲಿಂಡರ್ ವೀಕ್ ಇದ್ದು ಅದರಲ್ಲಿ ಹೆಚ್ಚಿಗೆ ನೈಟ್ರೋಜನ್ ತುಂಬಿದಾಗ ಎಕ್ಸ್ಪ್ಲೋಡ್ ಆಗುತ್ತೆ. ಮತ್ತೆ ಪಿನ್ ಸರಿ ಇಲ್ದಿದ್ರು ಎಕ್ಸ್ಪ್ಲೋಡ್ ಆಗಂತ ಸನ್ನಿವೇಶ ಇದೆ. ಓಕೆ, ಅಂದ್ರೆ ಜಾಸ್ತಿ ತುಂಬಿದಂತ ಸಂದರ್ಭದಲ್ಲಿ ಆ ಪ್ರೆಷರ್ಗೆ ಬ್ಲಾಸ್ಟ್ ಆಗಿರುತ್ತೆ ಅಂತ? ಹೌದು, ಅದರದ್ದು ಒಂದು ಕೆಪಾಸಿಟಿ ಇರುತ್ತೆ. ಎಷ್ಟು ಅದರಲ್ಲಿ ನೈಟ್ರೋಜನ್ ತುಂಬೋದು ಅಂತ ಒಂದು ಪ್ರೆಷರ್ ಗೇಜ್ ಇರುತ್ತೆ, ಅಷ್ಟೇ ತುಂಬಬೇಕು ಅದರಲ್ಲಿ. ಅಂದ್ರೆ ಒಂದು ಬಲೂನ್ ಇಂದ ಒಂದು ಬಲೂನ್ ಸ್ಫೋಟ ಬೇರೆ ಎಲ್ಲದಕ್ಕೂ ಕೂಡ ಇದಾಗಿರುತ್ತೆ, ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಅಲ್ಲ, ಈಗ ಏನಾಗಿದೆ, ನೀವು ನೈಟ್ರೋಜನ್ ತುಂಬಿರ್ತಕ್ಕಂಥ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಓಕೆ, ಅದು ಇನರ್ಟ್ ಗ್ಯಾಸ್. ಓಕೆ, ಅದನ್ನ ಬಲೂನ್ ತುಂಬಿ ಬಲೂನ್ ಆಕಾಶದಾಗ ಹಾರಕ್ ಬಿಡ್ತಾರೆ. ಆ ಸಿಲಿಂಡರ್ ತುಂಬಿರ್ತಕ್ಕಂಥ ನೈಟ್ರೋಜನ್ ತುಂಬಿರ್ತಕ್ಕಂಥ ಸಿಲಿಂಡರ್ ಏನಿದೆಯಲ್ಲ, ಅದು ದಟ್ ಈಸ್ ನಾಟ್ ವಿತ್ ಸ್ಟ್ಯಾಂಡ್ ದಿ ಪ್ರೆಷರ್. ಓಕೆ, ಆ ಪ್ರೆಷರ್ ವಿತ್ ಸ್ಟ್ಯಾಂಡ್ ಮಾಡದೆ ಹೋದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಓಕೆ ಓಕೆ ಸರ್, ಅಲ್ರಿ ಈ ದೃಶ್ಯಗಳನ್ನ ನೋಡ್ತಾ ಇದೀವಿ, ಅಂದ್ರೆ ಹಿಂದ್ಗಡೆ ಇಂತ ದಿಢೀರಂತ ಬೆಂಕಿ ಬಂದ್ಬಿಡೋದು, ಅಂದ್ರೆ ಆ ಸಿಲಿಂಡರ್ ಕೆಳಗಡೆ ಇದ್ದಿದ್ ಸ್ಫೋಟ ಆಗಿದ್ದ ಅಥವಾ ಬಲೂನ್ ಅಲ್ಲಿ ಇದ್ದಿದ್ದ ಅಂತ? ಅಲ್ಲ, ಈಗ ನೋಡಿ, ತುಂಬ್ತಾ ಇರೋದು, ನಾನಂತೂ ಸನ್ನಿವೇಶ ನೋಡಕ್ ಆಗ್ತಾ ಇಲ್ಲ. ಟ್ರಾವೆಲಿಂಗ್ ಏನಾಗ್ತಾ ಇದೆ ಅಂದ್ರೆ, ಬೆಂಕಿ ಬರ್ಲಿಕ್ಕೆ ನೈಟ್ರೋಜನ್ ಇಂದ ಸಾಧ್ಯ ಇಲ್ಲ. ಓಕೆ, ಇಟ್ ಈಸ್ ಎ ಇನರ್ಟ್ ಗ್ಯಾಸ್, ಯಾವ್ದ್ರ ಜೊತೆನೂ ರಿಯಾಕ್ಷನ್ ಆಗಲ್ಲ. ಓಕೆ ಓಕೆ, ನೀವು ಸಿಲಿಂಡರ್ ಬ್ಲಾಸ್ಟ್ ಆದಾಗ ಅದಕ್ಕೆ ಬೇರೆ ಏನಾದ್ರು ಫ್ರಿಕ್ಷನ್ ಆದ್ರೆ ಕಿಡಿ ಬರ್ಬೋದು. ಆ ಸ್ಪೋರ್ಸ್ ಹೊಡಿತಾನ ಯಾವ್ದಾರ ಮೆಟಲ್ ಹೊಡೆದಾಗ ಫ್ರಿಕ್ಷನ್ ಆಗಿ ಬೆಂಕಿ ಕಾಣಿಸ್ಕೋಬಹುದು. ಸರ್, ಮತ್ತೊಂದು ಇಲ್ಲಿ ಆ ನೈಟ್ರೋಜನ್ ಎಲ್ಲ ತುಂಬಿರ್ತಾರೆ ಆ ಬಲೂನ್ಗಳಿಗೆ ಬಂದಂತ ತಕ್ಷಣ ಅಟ್ಲೀಸ್ಟ್ ಸ್ವಲ್ಪ ಎತ್ತರಕ್ಕೆ ಆ ಒಂದು ಬಲೂನ್ ಗಳನ್ನ ಹಾರಿಸುವಂತ ಯತ್ನ ಮಾಡ್ತಾರೆ. ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆ ರೀತಿಯಾದಂತ ಕೆಲಸ ಮಾಡದೆ ಹೋರೋದೇ ಇಲ್ಲಿ ತಪ್ಪು ಅನ್ಸುತ್ತೆ. ಅಲ್ಲ, ಈಗ ನೋಡಿ, ಜನಸಂದಣಿಯರ ಜಾಗದಲ್ಲಿ ಯಾವುದೇ ಗ್ಯಾಸ್ ತುಂಬಕ್ ಹೋಗ್ಬಾರ್ದು. ಸರ್, ಓಕೆ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಸರ್, ನೋಡ್ತಾ ಇದ್ದೀವಿ ವೀಕ್ಷಕರೇ, ಯಾವ ರೀತಿಯಾದಂತಹ ಅವಘಡ ಸಂಭವಿಸಿತು ಸುತ್ತೂರು ಮಠದಲ್ಲಿ ಜಾತ್ರಾ ಮಹೋತ್ಸವ ನಡೆಯುವಂತ ಸಂದರ್ಭದಲ್ಲಿ ಅಂತ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಎಸ್, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಜಯರಾಮ್ ಅವರು ಸಂಪರ್ಕದಲ್ಲೇ ಇದ್ದಾರೆ. ಎಸ್, ಜಯರಾಮ್ ಅವರೇ, ಹೇಳ್ತಾ ಇದ್ರಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೈಟ್ರೋಜನ್ ಗ್ಯಾಸ್ ಅಲ್ಲಿ ಬ್ಲಾಸ್ಟ್ ಆಯ್ತು ಅಂತ. ಇಲ್ಲಿ ಪ್ರತಿಯೊಂದು ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬಲೂನ್ಗಳಿದಾವೆ. ಆ 200ಕ್ಕೂ ಹೆಚ್ಚು ಬಲೂನ್ಗಳಿಗೂ ಕೂಡ ನೈಟ್ರೋಜನ್ ಅನ್ನ ತುಂಬಿರ್ತಾರ? ಈಗ ನೋಡಿ, ಬಲೂನ್ಗಳಿಗೆ ನೈಟ್ರೋಜನ್ ತುಂಬಿಟ್ರೆ ಅದು ಮೇಲಕ್ಕೆ ತುಂಬಿ ದಾರ ಕಟ್ಟಿ ಬಿಟ್ಬಿಡ್ತಾರೆ, ಮೇಲೆ ಹೋಗುತ್ತೆ. ಓಕೆ ಓಕೆ, ಅದು ನೀವೇನ್ ಹೇಳ್ತೀರಾ, ರಿಕ್ವೈರ್ಡ್ ಕ್ವಾಂಟಿಟಿಗಿಂತ ಜಾಸ್ತಿ ನೈಟ್ರೋಜನ್ ಫಿಲ್ ಮಾಡಿದಾಗ ಬಲೂನ್ ಬ್ಲಾಸ್ಟ್ ಆಗೇ ಆಗುತ್ತೆ. ಮೇಲಕ್ಕೆ ಹೋದಂಗೆ ಹೀಟ್ ಆಗ್ಬೋದು, ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ಗೆ, ಬಿಸಿಲಿಗೆ ಹೊಡೆದೋಗ್ಬೋದು. ತುಂಬಾ ಹೊತ್ತಿರೋದಿಲ್ಲ. ಯಾವುದೇ ಬಲೂನ್ಗಳು ಆಕಾಶಕ್ಕೆ ನೀವು ಬಿಟ್ಟಾಗ ನೈಟ್ರೋಜನ್ ತುಂಬಿ ಸ್ವಲ್ಪ ಹೊತ್ತು, ಒಂದ್ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಆದ್ಮೇಲೆ ಹೊಡೆದೋಗುತ್ತೆ. ಓಕೆ ಓಕೆ ಸರ್, ಇನ್ನೊಂದು ಅಲ್ಲಿ ಗಂಧದ ಕಡ್ಡಿ ಎಲ್ಲ ಹಚ್ಚಿರ್ತಾರೆ, ಅಲ್ಲಿ ಪೂಜೆಯನ್ನ ಕೂಡ ಮಾಡ್ತಾ ಇರ್ತಾರೆ. ಆ ಒಂದು ಹೊಗೆಗೆ ಅಥವಾ ಬಿಸಿಲಿನ ಒಂದು ತಾಪಮಾನಕ್ಕೆ ಏನಾದ್ರು ಬ್ಲಾಸ್ಟ್ ಆಗಿರ್ಬೋದಾ? ಇದು ಆ ಸಾಧ್ಯತೆ ಇದೆಯಾ? ಅಲ್ಲ, ನೈಟ್ರೋಜನ್ ಏನಿದೆಯಲ್ಲ, ಅದು ಇನರ್ಟ್ ಗ್ಯಾಸ್. ಯಾವ್ದ್ರ ಜೊತೆ ಅದು ಉರಿಲಿಕ್ಕೆ ಸಹಾಯ ಮಾಡಲ್ಲ. ಅದನ್ನ ಯಾವಾಗ್ಲೂ ಅನಾಲಿಸಿಸ್ ಮಾಡ್ಬೇಕಾದ್ರೆ ಕ್ಯಾರಿಯರ್ ಗ್ಯಾಸ್ ಆಗಿ ಯೂಸ್ ಮಾಡ್ತೀವಿ ನಾವು ಅದನ್ನ. ಅಂದ್ರೆ ಇಲ್ಲಿ ಒಂದು ಪ್ರೆಷರ್ ಇಂದಾನೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನೀವು? ನೈಟ್ರೋಜನ್ ಸರಿಯಾಗಿ ತುಂಬಿಲ್ಲ, ಅದು ಆ ಒಂದು ಪ್ರೆಷರ್ ಇಂದಾನೆ ಬ್ಲಾಸ್ಟ್ ಆಗಿದೆ ಅಂತ? ಅಲ್ಲ, ನೈಟ್ರೋಜನ್ ಅನ್ನ ಹೆಚ್ಚಿಗೆ ತುಂಬಿದಾಗ ಬ್ಲಾಸ್ಟ್ ಆಗುತ್ತೆ. ಓಕೆ, ಅವ್ರಿಗೆ ಸುಮ್ನೆ ಅವ್ರ ಹತ್ರ ಏನ್ ಮೀಟರ್ ಇರಲ್ಲ, ಎಷ್ಟು ತುಂಬಬೇಕು, ವಿತ್ ಸ್ಟ್ಯಾಂಡ್ ಪ್ರೆಷರ್ ಇರಲ್ಲ. ಹಂಗಾಗಿ ಅವ್ರ ಏನ್ ಮಾಡ್ತಾರೆ, ಹೆಚ್ಚಿಗೆ ತುಂಬಿದಾಗ ಸಿಲಿಂಡರ್ ಬ್ಲಾಸ್ಟ್ ಆಗೇ ಆಗುತ್ತೆ ಬಲೂನು. ಓಕೆ, ಥ್ಯಾಂಕ್ ಯು ಜಯರಾಮ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಇದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸೋಮಶೇಖರ್ ಅವರಿದ್ದಾರೆ, ವಿಜ್ಞಾನಿಗಳು. ಅವರು ಕೂಡ ಮಾತನಾಡ್ಸೋಣ ಯಾವ ರೀತಿಯಾಗಿ ಆಯ್ತು ಅಂತ. ಸೋಮಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ. ನೋಡ್ತಾ ಇದ್ದೀರಾ ಆ ದೃಶ್ಯಗಳು? ನೋಡಿದ್ರಾ ನೀವು? ಕೆಲವು ನೋಡಿದ್ದೇನೆ, ಹೇಳಿ ಸರ್. ಹೇಗಾಗುತ್ತೆ ಈ ಬ್ಲಾಸ್ಟ್ ಅನ್ನೋದು? ಈಗ ಬ್ಲಾಸ್ಟ್ ಅನ್ನೋದು ಏನಾಗುತ್ತೆ ಅಂದ್ರೆ, ಬಲೂನ್ ಒಳಗೆ ಗಾಳಿಗಿಂತ ಲೈಟ್ ಆಗಿರೋ ಗ್ಯಾಸ್ ನ ಹಾಕಿರ್ತಾರೆ. ಅದು ಹೀಲಿಯಂ ಆಗಿರ್ಬೋದು, ನೈಟ್ರೋಜನ್ ಗ್ಯಾಸ್ ಆಗಿರ್ಬೋದು. ಸೊ ಅಂಡರ್ ಪ್ರೆಷರ್ ಈ ಬಲೂನ್ಗಳು ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಒಳಗಡೆ ಯಾವ ಗ್ಯಾಸ್ ಇದೆ ಅನ್ನೋದ್ರ ಮೇಲೆ ಅದ್ರ ಇಂಪ್ಯಾಕ್ಟ್
ಆಗೋದನ್ನ ಹೇಳ್ಬಹುದು. ಓಕೆ, ಉದಾಹರಣೆಗೆ ಯಾವ ಹಲೋ ಹೇಳಿ ಸರ್, ಹೇಳಿ ಸರ್, ಹೇಳಿ ಮಾತಾಡಿ. ಹಲೋ ಸರ್, ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆಯಾ? ಓಕೆ. ಅದು ಹೀಲಿಯಂ ಗ್ಯಾಸ್ ಆಗಿದ್ದ ಪಕ್ಷದಲ್ಲಿ ಹೀಲಿಯಂ ಗ್ಯಾಸ್ ಹೊರಗಡೆ ಬಂದಾಗ ಅದು ವಾತಾವರಣ ಪಲ್ಯೂಟ್ ಮಾಡೋಂತ ಚಾನ್ಸಸ್ ಇದೆ. ಮತ್ತೆ ಇದು ಯಾವುದೇ ಒಂದು ಜಾಗದಲ್ಲಿ ಆಗಕ್ಕಂತ ಅದರ ಪರಿಣಾಮ 100 ಮೈಲಿಗಳ ಕೂಡ ಹೋಗ್ಬೋದು, ಗಾಳಿಲಿ ಆ ಗ್ಯಾಸ್ ಸೇರ್ಕೊಂಡು ಹೋಗ್ಬೋದು. ಮತ್ತೇನಾಗುತ್ತೆ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಇದು ತುಂಬಾ ಹಾನಿಕಾರಕ. ಆಯ್ತಾ? ಇದೆಲ್ಲರ ಜೊತೆಗೆ ನೀವು ಬೆಲೂನ್ ಯಾವ್ದು ಬರ್ಸ್ತಾಗಿದೆಯೋ ಅದು ವಾಪಸ್ ಭೂಮಿಗೆ ಬಂದ್ ಬೀಳುತ್ತೆ. ಅದು ಲೇಟೆಕ್ಸ್ ಯೂಸ್ ಮಾಡಿರ್ತಾರೆ, ಅದು ಬಯೋಡಿಗ್ರೇಡಬಲ್ ಲೇಟೆಕ್ಸ್ ಆಗಿರೋದಿಲ್ಲ. ಅದರಿಂದ ಈ ಲೇಟೆಕ್ಸ್ ಮೆಟೀರಿಯಲ್ ನ ಪ್ರಾಣಿಗಳು ತಿಂದ ಪಕ್ಷದಲ್ಲಿ ಅದು ಸಾಯತಕ್ಕಂತ ಪರಿಣಾಮನೂ ಇರಬಹುದು. ಅಥವಾ ಸರ್, ಇದು ನಾವು ಆಲ್ಮೋಸ್ಟ್ ಈ ಪ್ಯಾರಾಚೂಟ್ ಗಳಲ್ಲಿ ಹೀಲಿಯಂ ಬಳಸ್ತೀವಿ ಅಲ್ಲ, ನೈಟ್ರೋಜನ್ ಗಿನ್ನ. ಹೌದೌದು. ಈ ಹೀಲಿಯಂ ಪ್ರೆಷರ್ ಜಾಸ್ತಿ ಇರುತ್ತಾ, ನೈಟ್ರೋಜನ್ ಪ್ರೆಷರ್ ಜಾಸ್ತಿ ಇರುತ್ತಾ? ಮೋಸ್ಟ್ಲಿ ಹೀಲಿಯಂ ಲೈಟರ್ ಗ್ಯಾಸ್ ಅದು ಆಕ್ಚುಲಿ. ಅದರಿಂದ ಅದು ಆತರ ಆಗೋ ಚಾನ್ಸಸ್ ಇದೆ. ಅಂಡ್ ಈಗಿನ ಇದ್ರ ಪ್ರಕಾರ ಮೆರೈನ್ ಅನಿಮಲ್ಸ್ ಸುಮಾರು ಇದುವರೆಗೆ 1 ಲಕ್ಷ ಮೆರೈನ್ ಅನಿಮಲ್ಸ್ ಈ ಬಲೂನ್ ಪ್ಲಾಸ್ಟಿಕ್ ಇಂದ ಸತ್ತಿವೆ ಅಂತ ರಿಪೋರ್ಟ್ ಕೂಡ ಹೇಳುತ್ತೆ. ಓಕೆ ಸರ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಇಲ್ಲಿ. ಪ್ರಮುಖವಾಗಿ ಯಾವ್ದ್ರಿಂದ ಬ್ಲಾಸ್ಟ್ ಆಯ್ತು, ಏನ್ ತುಂಬಿರ್ತಾರೆ, ಮತ್ತೊಂದ್ ಕಡೆ ಸರಿಯಾದಂತಹ ಒಂದು ವ್ಯವಸ್ಥೆ ಅಂದ್ರೆ ಯಾವ ರೀತಿಯಾಗಿ ತುಂಬಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಲೈನ್ ಅಲ್ಲೇ ಇರಿ ಸರ್. ವೀಕ್ಷಕರೇ, ನೋಡ್ತಾ ಇದೀವಿ ಯಾವ ರೀತಿಯಾದಂತಹ ಅವಘಡ ಆಯ್ತು ಅಂತ. ತಜ್ಞರು ಕೂಡ ಮಾತನಾಡ್ತಾ ಇದ್ದಾರೆ, ಏನ್ ಪ್ರಾಬ್ಲಮ್ ಇರ್ಬೋದು ಈ ಒಂದು ಬ್ಲಾಸ್ಟ್ಗೆ ಅಂತ.